ದಾಸವಾಳ ಗಿಡದಲ್ಲಿ ಬೇಸಿಗೆಯಲ್ಲಿ ಅತಿಯಾಗಿ ಮೊಗ್ಗು ಉದುರ್ತಾ ಇದೆ. ಬೇಸಿಗೆಯಲ್ಲಿ ದಾಸವಾಳ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಅನ್ನುವಂಥವ್ರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂತಂದರೆ ನಾನು ಒಂದು ಒಳ್ಳೆಯ ಆರ್ಗ್ಯಾನಿಕ್ ಹೋಮ್ಮೇಡ್ ಜೀರೋ ಕಾಸ್ಟ್ ಫರ್ಟಿಲೈಸರ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೋಡಿ, ಕಟಿಂಗ್ನಿಂದ ನೆಟ್ಟಿರುವಂಥ ದಾಸವಾಳ ಗಿಡ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತಂದರೆ ನನಗೆ ನಂಬಕ್ಕಾಗ್ತಾ ಇಲ್ಲ ನಾನು ಕಟಿಂಗ್ನಿಂದ ಬೆಳೆಸಿದ್ದೀನಿ ಅಂತ. ಜೊತೆಗೆ ಎಲ್ಲ ಗಿಡದಲ್ಲೂ ಕೂಡ ಅದೇ ರೀತಿ ಹೂಗಳಾಗ್ತಾ ಇದೆ. ದಾಸವಾಳ ಗಿಡ ಹೆವಿ ಫೀಡರ್ ಪ್ಲಾಂಟ್. ಇದಕ್ಕೆ 15 ದಿನಕ್ಕೊಮ್ಮೆ ಯಾವುದಾದ್ರೂ ಒಂದು ಸಾಲಿಡ್ ಫರ್ಟಿಲೈಸರ್, 8 ದಿನಕ್ಕೊಮ್ಮೆ ಯಾವುದಾದ್ರೂ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ನಾವು ಕೊಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ನಮಗೆ ದಾಸವಾಳ ಗಿಡದಲ್ಲಿ ರೆಗ್ಯುಲರ್ ಆಗಿ ಹೂಗಳು ಬರಲ್ಲ. ಜೊತೆಗೆ ಇವಾಗ ಇದರಲ್ಲಿ ಪೆಸ್ಟ್ ಅಟ್ಯಾಕ್ ಕೂಡ ತುಂಬ ಆಗ್ತಾ ಇರೋದ್ರಿಂದ ಗಿಡಗಳಿಗೆ ರೆಗ್ಯುಲರ್ ನೀವು ಏನು ಮಾಡಿ, 2-3 ದಿನಕ್ಕೊಮ್ಮೆ ನೀಮ್ ಆಯಿಲ್ ಆಗಿರ್ಬೋದು, ವಿನೆಗರ್ ಆಗಿರ್ಬೋದು, ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಈ ರೀತಿ ಹಲವಾರು ಪೆಸ್ಟಿಸೈಡ್ ಕೂಡ ನನ್ನ ಚಾನಲ್ನಲ್ಲಿದೆ. ನೀವು ವಿಸಿಟ್ ಮಾಡಿ ಅವುಗಳನ್ನು ಸ್ಪ್ರೇ ಮಾಡ್ತಾ ಹೋದರೆ ನಿಮ್ಮ ಗಿಡದಲ್ಲಿ ಯಾವುದೇ ರೀತಿಯ ಮಿಲಿ ಬಗ್ಸ್ ಬರಲ್ಲ. ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದರೆ, ಗಿಡದಲ್ಲಿ ಪೋಷಕಾಂಶಗಳ ಕೊರತೆ ಆದಾಗಲೂ ಕೂಡ ದಾಸವಾಳ ಗಿಡದಲ್ಲಿ ಮೊಗ್ಗುಗಳು ಉದುರುವಂಥದ್ದು ತುಂಬ ಸರ್ವೇ ಸಾಮಾನ್ಯ. ಇದು ನೋಡಿ, ನಾನು ಒಂದು 2-3 ವಿಡಿಯೋದ ಹಿಂದೆ ತೋರಿಸಿದ್ದೆ. ಈ ಗಿಡ ಕಂಪ್ಲೀಟಾಗಿ ಹಾಳಾಗಿತ್ತು ನನ್ನ ಹಳೆ ಟೆರೆಸ್ನಲ್ಲಿ ಇರಬೇಕಾದ್ರೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ಹೂಗಳು ಬರ್ತಾ ಇದೆ. ನಾನು ಇದರಲ್ಲಿ ಯಾವುದೇ ರೀತಿಯ ಹೆಚ್ಚಿಗೆ ಫರ್ಟಿಲೈಸರ್ ಹಾಕಿಲ್ಲ. ಕೇವಲ ನೀಮ್ ಆಯಿಲನ್ನು, ಗೋಮೂತ್ರ ಹಾಗೂ ಲಿಕ್ವಿಡ್ ಸೋಪನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೆಗ್ಯುಲರಾಗಿ ಸ್ಪ್ರೇ ಮಾಡ್ತಾ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಇವಾಗ ಬೆಳೀತಾ ಇದೆ. ಜೊತೆಗೆ ಇವಾಗ ಮಳೆ ಶುರುವಾಗೋದಕ್ಕೂ ಮುಂಚೆ ನಾನು ಗಿಡಗಳಿಗೆ ಏನು ಫರ್ಟಿಲೈಸರ್ ಮಾಡಬೇಕು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನಾನು ಏನು ಫೀಡಿಂಗ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ಬೇಸಿಗೆಯಲ್ಲಿ ಏನು ಮಾಡಿ ಅಂತಂದರೆ, ವಾರದಲ್ಲಿ ಒಂದು ಅರ್ಧ ಚಮಚ ಎಪ್ಸಮ್ ಸಾಲ್ಟನ್ನು ನೀರು ಮಾಡಿ ಸ್ಪ್ರೇ ಮಾಡಿ. ಇದರಿಂದ ಕೂಡ ಗಿಡಗಳು ತುಂಬಾ ಸ್ಟ್ರೆಸ್ಗೆ ಒಳಗಾಗೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು, ಗಿಡದಲ್ಲಿ ಪೋಷಕಾಂಶಗಳ ಕೊರತೆ. ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಿರುತ್ತೆ, ಎರೆಹುಳುಗಳಿರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಗಿಡಗಳಿಗೆ ಕೊರತೆ ಆದಾಗ ಆ ಒಂದು ಮೈಕ್ರೋಬ್ಸ್ ಇರುತ್ತಲ್ಲ, ಅವುಗಳಿಗೆ ಆಹಾರ ದೊರಕದೇ ಇದ್ದಾಗ ಆ ಗಿಡದ ಬೆಳವಣಿಗೆ ಕುಂಠಿತವಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಸಾಧ್ಯವಾದಷ್ಟು ಗಿಡಗಳಿಗೆ ಮೈಲ್ಡ್ ಆಗಿರುವಂಥ ಹಾಗೂ ಹೆಚ್ಚಿಗೆ ಯಾವುದೇ ರೀತಿ ಕೆಮಿಕಲನ್ನು ಯೂಸ್ ಮಾಡದೆ ಗಿಡಗಳಿಗೆ ನಾವು ಫರ್ಟಿಲೈಸರ್ ಮಾಡಿದಾಗ ಮಣ್ಣು ತಂಪಾಗಿರುತ್ತೆ. ಬೇಸಿಗೆಯಲ್ಲಿ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಯಾಕೆ ಹಾಕಬೇಕು ಅಂತಂದರೆ, ಮಣ್ಣಿನಲ್ಲಿ ಎಷ್ಟು ತಂಪು ಇರುತ್ತೋ ಅಷ್ಟು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಬೇಸಿಗೆಯಲ್ಲಿ ನಾವು ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ ಕೊಡ್ತೀವಿ, ಶೇಂಗಾ ಹಿಂಡಿಯಿಂದ ಮಾಡಿರುವಂಥ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೀವಿ. ಯಾಕಂತಂದರೆ ಅವಾಗ ಹೊರಗಡೆ ವಾತಾವರಣ ಕೂಡ ತಂಪಾಗಿರುತ್ತೆ, ಮಣ್ಣು ಕೂಡ ತಂಪಾಗಿರುತ್ತೆ. ಆದರೆ ಇವಾಗ ಮಣ್ಣು ಬೇಸಿಗೆಯಲ್ಲಿ ತುಂಬಾ ಬಿಸಿಲನ್ನು, ಶಾಖ ಅದಕ್ಕೆ ಸಿಗ್ತಾ ಇರೋದ್ರಿಂದ ಮಣ್ಣು ಕೂಡ ಬಿಸಿ ಆಗ್ತಾ ಇರುತ್ತೆ. ಹಾಗಾಗಿ ಮಣ್ಣಿನಲ್ಲಿ ಸಾಧ್ಯವಾದಷ್ಟು ನಾವು ತಂಪಾದಂಥ ವಸ್ತುಗಳನ್ನು ಹಾಕೋದ್ರಿಂದ ಗಿಡಗಳೇನಾಗುತ್ತೆ ಅಂತಂದರೆ ಬೇಸಿಗೆ ಬಿಸಿಲಿನಿಂದ ತಕ್ಕ ಮಟ್ಟಿಗೆ ಆರಾಮ ಸಿಕ್ಕಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನೀವೇನು ಮಾಡಿ, ಹೋಮ್ ಮೇಡ್ ಆಗಿರ್ಬೋದು ಅಥವಾ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಗಿಡಗಳಿಗೆ ಕೊಡಿ. ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಎಷ್ಟೇ ಬಿಸಿಲಿದ್ರೂ ಕೂಡ ಗಿಡದ ತುಂಬ ಹೂಗಳು ಬರೋದಕ್ಕೆ ಸಹಾಯ ಮಾಡುತ್ತೆ. ಮೊನ್ನೆ ಒಬ್ಬರು ಕೇಳ್ತಾ ಇದ್ರು, ಗಿಡವನ್ನು ಪ್ರೂನಿಂಗ್ ಮಾಡ್ಬೋದಾ ಅಂತ. ಬೇಸಿಗೆಯಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂತಂದರೆ ತುಂಬಾ ಹೀಟ್ ಇದ್ದರೆ, ಎಕ್ಸ್ಟ್ರೀಮ್ ಹೀಟ್ ಇದ್ದರೆ ಗಿಡಗಳು ಒಣಗುವಂಥ ಸಾಧ್ಯತೆ ಇರುತ್ತೆ. ಇನ್ನೊಂದು ವಾರ ನಿಲ್ಲಿ ನನ್ನ ಪ್ರಕಾರ ಮಳೆ ಬರ್ಬೋದು. ನಮ್ಮ ಕಡೆ ಎಲ್ಲ ಸ್ವಲ್ಪ ಆವಾಗ ಮಳೆ ಬರ್ತಾ ಇದೆ. ಹಾಗಾಗಿ ನಿಮ್ಮ ಕಡೆ ಏನಾದರೂ ಮಳೆ ಬರ್ತಾ ಇದೆ ವಾರಕ್ಕೊಮ್ಮೆ ಅದು ಅಂತಂದರೆ ನೀವೇನು ಮಾಡ್ಬೋದು, ಸಾಫ್ಟ್ ಪ್ರೂನಿಂಗ್ ಮಾಡ್ಬೋದು. ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ನಾನು ಹೇಗೆ ಪ್ರೂನಿಂಗ್ ಮಾಡ್ತೀನಿ, ಯಾವ ಗಿಡಗಳನ್ನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಮುಂದೆ ಅಪ್ಡೇಟ್ ಮಾಡ್ತೀನಿ. ನೋಡಿ, ಇವತ್ತು ನನ್ನ ದಾಸವಾಳ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಬಂದಿದೆ ಅಂತಂದರೆ, ಪ್ರತಿ ಗಿಡದಲ್ಲಿ 4ರಿಂದ 5 ಹೂಗಳು ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ನಾನು ಹಾಕುವಂಥ ಫರ್ಟಿಲೈಸರ್ ಕಾರಣ. ಗಿಡಗಳಿಗೆ ಫರ್ಟಿಲೈಸರ್ ಕೊಡಬೇಕಾದ್ರೂ ಕೂಡ ತುಂಬ ಕಾಳಜಿಯಿಂದ, ಮುತುವರ್ಜಿಯಿಂದ ಕೊಡಿ. ಇದರಿಂದ ಗಿಡಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಗಿಡಗಳಿಗೆ ಹೆವಿ ಫೀಡಿಂಗ್ ಕೂಡ ಆಗಬಾರ್ದು. ಯಾಕಂತಂದರೆ ಹೊಟ್ಟೆ ತುಂಬಿದ ಮೇಲೆ ಮತ್ತೆ ನಾವೇ ಊಟ ಮಾಡ್ತೀವಿ ಅಂದರೆ ನಮಗೂ ಕೂಡ ಅದು ಡೈಜೆಸ್ಟ್ ಆಗೋಲ್ಲ. ಗಿಡಗಳಿಗೂ ಕೂಡ ಅದೇ ರೀತಿ ನಾವು ಫರ್ಟಿಲೈಸರನ್ನು ರುಟೀನಲ್ಲಿ ಇಟ್ಕೊಂಡ್ಬಿಟ್ಟು ಫರ್ಟಿಲೈಸರ್ ಮಾಡಿದ್ರೆ, ಗಿಡಗಳಿಗೆ ಫೀಡಿಂಗ್ ಮಾಡಿದರೆ ಗಿಡಗಳು ಕೂಡ ಅದನ್ನು ಚೆನ್ನಾಗಿ ಇಂಟೇಕ್ ಮಾಡಿಕೊಳ್ಳುತ್ತೆ. ಆವಾಗ ಗಿಡದಲ್ಲಿ ಗುಡ್ ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೇಲಿನ ಮೇಲೆ ಫರ್ಟಿಲೈಸರ್ ಹಾಕ್ತಾ ಇದ್ದರೆ ಗಿಡಗಳು ಕೂಡ ಏನಾಗುತ್ತೆ, ಸತ್ತು ಹೋಗುತ್ತೆ. ಮಣ್ಣಿನಲ್ಲಿ ಹೆಚ್ಚಿಗೆ ಒಂದು ನ್ಯೂಟ್ರಿಯೆಂಟ್ಸ್ ಆದರೂ ಕೂಡ ಮೈಕ್ರೋಬ್ಸ್ ಏನಾಗುತ್ತೆ, ಸಾಯುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ, ಇದು ಕೂಡ ಕಟ್ಟಿಂಗ್ನಿಂದ ಬೆಳೆಸಿರುವಂಥದ್ದು. ನೀವು ನಂಬ್ತಿರೋ ಬಿಡ್ತಿರೋ, ಆದರೆ ನನ್ನ ಹತ್ರ ಇದರ ಒಂದು ಮದರ್ ಪ್ಲಾಂಟ್ ಕೂಡ ಇದೆ. ಅದು ಸ್ವಲ್ಪ ಇವಾಗ ಹಾಳಾಗಿದೆ. ಆದರೆ ಇದನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ, ಲಾಸ್ಟ್ ಮಳೆಗಾಲದಲ್ಲಿ ಅದರಿಂದನೇ ಕಟ್ಟಿಂಗ್ ತೊಗೊಂಡು ನೆಟ್ಟಿರುವಂಥದ್ದು. ತುಂಬ ಚೆನ್ನಾಗಿ ಬೆಳೀತಾ ಇದೆ. ನೀವೆಲ್ಲ ಅಂದ್ಕೊಳ್ಬೋದು, ಹೈಬ್ರಿಡ್ ದಾಸವಾಳ ಗಿಡಗಳು ಕಟ್ಟಿಂಗ್ನಿಂದ ಬೆಳೆಯುತ್ತಾ ಅಂತ. ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೂ ಬಂದಿದೆ. ಸೊ ಇವತ್ತಿನ ಫರ್ಟಿಲೈಸರ್ ಏನು ಅಂತಂದರೆ, ನಾನಿಲ್ಲಿ ಒಂದು ಬಿಳಿ ಪೌಡರನ್ನು ಗಿಡಗಳಿಗೆ ಹಾಕ್ತಾಯಿದ್ದೀನಿ. ಇದೇನು ಎತ್ತ ಅಂತ ಕಂಪ್ಲೀಟಾಗಿ ನೋಡಿ. 1 ಚಮಚವನ್ನು ಒಂದು 10
10ರಿಂದ 15 ದಿನಕ್ಕೊಮ್ಮೆ ಕೇವಲ 1 ಚಮಚ ಒಂದು ಪಾಟ್ಗೆ ಹಾಕಿದ್ರೆ ಸಾಕು. ನೀವು 15 ದಿನಕ್ಕೆ ಹಾಕ್ತೀರಾ ಅಂತಂದರೆ 2 ಚಮಚ ಹಾಕ್ಬೋದು. ಮಣ್ಣಿನಲ್ಲಿ ಸ್ವಲ್ಪ ತೇವಾಂಶ ಇರಲಿ, ಆವಾಗ ಮಣ್ಣನ್ನು ಈ ರೀತಿ ಸೈಡ್ ಮಾಡಿ ಪ್ರತಿ ಪಾಟ್ನಲ್ಲಿ ನೀವು ಗುಲಾಬಿ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು, ಯಾವುದೇ ಹೂವಿನ ಗಿಡಗಳಿಗೂ ಕೂಡ ನೀವು ಇದನ್ನು ಫರ್ಟಿಲೈಸರನ್ನು ಕೊಡ್ಬೋದು. ನೋಡಿ, ಈ ಒಂದು ಫರ್ಟಿಲೈಸರನ್ನು ಕೊಡಬೇಕಾದ್ರೆ ಮಣ್ಣನ್ನು ಸಾಧ್ಯವಾದಷ್ಟು ಲೂಸ್ ಮಾಡಿ. ನೋಡಿ, ನನ್ನ ಒಂದು ಪಾಟ್ನಲ್ಲಿರುವಂಥ ಮಣ್ಣು ಎಷ್ಟು ಹಗುರವಾಗಿದೆ ಅಂತಂದರೆ ಹೆಚ್ಚಿಗೆ ಯಾವುದೇ ರೀತಿಯ ಅಗಿಯೋದು ಅವಶ್ಯಕತೆಯೇ ಇಲ್ಲ. ಜಸ್ಟ್ ಸ್ಪೂನಿಂದ ಸೈಡ್ ಮಾಡಿದ್ರೆ ಸಾಕು, ಮಣ್ಣು ಏನಾಗ್ತಾ ಇದೆ ಅಷ್ಟು ಹಗುರವಾಗಿ ಸೈಡಲ್ಲಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ಮಣ್ಣನ್ನು ಹೇಗೆ ಟ್ರೀಟ್ ಮಾಡ್ತೀವಿ, ಹೇಗೆ ಅದನ್ನು ಕಾಯ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ. ನೋಡಿ, ಈ ಪೌಡ್ರ್ ಯಾವುದರಿಂದ ಮಾಡಿದ್ದೀನಿ ಅಂತಂದರೆ ಮನೆಯಲ್ಲಿ ಸರ್ವೇ ಸಾಮಾನ್ಯ ನಾವೆಲ್ಲ ಅಕ್ಕಿಯನ್ನು ಬಳಸ್ತೀವಿ. ಅನ್ನ ಮಾಡೋದಕ್ಕೆಲ್ಲ ನಾವು ಮನೆಯಲ್ಲಿ ಅಕ್ಕಿಯನ್ನು ತಂದಿರ್ತೀವಿ. ನೋಡಿ, ಇಲ್ಲಿ ಬಾಸುಮತಿ ರೈಸ್ ಅಂತ ಬರುತ್ತೆ, ಅಥವಾ ಈ ರೀತಿ ರೇಷನ್ ಅಕ್ಕಿ, ನಮ್ಮ ಕಡೆ ಎಲ್ಲ ರೇಷನ್ ಅಕ್ಕಿ ಅಂತ ಕರಿತೀವಿ. ಇದರಿಂದಲೇ ನಾವು ಇಡ್ಲಿ, ದೋಸೆ, ಪಡ್ಡು ಎಲ್ಲ ಮಾಡೋದು. ಆಮೇಲೆ ಈ ಕಡೆ ಇದೆಯಲ್ಲ, ಇದು ರೆಗ್ಯುಲರ್ ನಾವು ಅನ್ನ ಮಾಡೋದಕ್ಕೆ ಬಳಸುವಂಥದ್ದು. ಯಾವುದಾದ್ರೂ ಸರಿ, ನಿಮ್ಮ ಹತ್ರ ಯಾವ ರೈಸ್ ಬ್ರೌನ್ ರೈಸ್ ಇದ್ದರೂ ಕೂಡ ನಡೆಯುತ್ತೆ. ಇದನ್ನು ಏನು ಮಾಡಿ, ನೀವು ಎಷ್ಟು ಗಿಡಗಳಿಗೆ ಹಾಕಬೇಕು ಅಂದ್ಕೊಂಡಿದ್ದೀರೋ ಪ್ರತಿ ಪಾಟ್ಗೆ 15 ಇಂಚಿನ ಪಾಟ್ ಇದೆ ಅಂತಂದರೆ 2 ಚಮಚದಷ್ಟು ನೀವೇನು ಮಾಡ್ಬೋದು, ಇದನ್ನು ಪೌಡ್ರ್ ಮಾಡಿ ಗಿಡಗಳಿಗೆ ಕೊಡ್ಬೋದು. ಆಮೇಲೆ ಇದನ್ನು ಲಿಕ್ವಿಡ್ ಫಾರ್ಮ್ನಲ್ಲೂ ಕೂಡ ಕೊಡ್ಬೋದು. 1 ಲೀಟರ್ ನೀರಿಗೆ 1 ಚಮಚದಷ್ಟು ಅಥವಾ 1 ಗಿಡಕ್ಕೆ 1 ಚಮಚದಂತೆ ನೀವೇನು ಮಾಡ್ಬೋದು, ಈ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಬೋದು. ಇದನ್ನು ನೀವೇನು ಮಾಡಿ 1 ದಿನದ ಮಟ್ಟಿಗೆ ಇದನ್ನು ಫರ್ಮೆಂಟ್ ಮಾಡಿ ನೆಕ್ಸ್ಟ್ ಡೇ ಇದಕ್ಕೆ ಎಷ್ಟಿದೆಯೋ ಅಷ್ಟೇ ನೀರನ್ನು ಮಿಕ್ಸ್ ಮಾಡಿ. 1 ಲೀಟರ್ ನೀರಿನಲ್ಲಿ 2 ಚಮಚ ಹಾಕ್ತಾ ಇದ್ದೀರಾ ಅಂತಂದರೆ 2 ಲೀಟರ್ ನೀರನ್ನು, ನಾರ್ಮಲ್ ನೀರನ್ನು ಮಿಕ್ಸ್ ಮಾಡಿ. 1 ಲೀಟರ್ ನೀರಿಗೆ 1 ಚಮಚ ಹಾಕ್ತಾ ಇದ್ದೀರಾ ಅಂತಂದರೆ 1 ಲೀಟರ್ ನೀರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿ ನೀವೇನು ಮಾಡ್ಬೋದು, ನೆಕ್ಸ್ಟ್ ಡೇ ಗಿಡಗಳಿಗೆ ಕೊಡ್ಬೋದು. ಇದರಲ್ಲಿ ಯಾವ್ಯಾವ ಪೋಷಕಾಂಶಗಳಿದೆ ಅಂತಂದರೆ, ಇದರಲ್ಲಿ ಅಕ್ಕಿಯನ್ನು ನೇರವಾಗಿ ಪುಡಿ ಮಾಡೋದ್ರಿಂದ ಅದರಲ್ಲಿರುವಂಥ ಎಲ್ಲ ನೈಸರ್ಗಿಕ ಸತ್ವಗಳು ಹಾಗೆ ಉಳ್ಕೊಂಡಿರುತ್ತೆ. ಅಕ್ಕಿ ಪುಡಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಪಿಷ್ಟದ ಪ್ರಮಾಣ, ಸ್ಟಾರ್ಚ್ ಅನ್ನುವಂಥದ್ದು ಏನಿರುತ್ತಲ್ಲ, ಅದು ತುಂಬ ಹೆಚ್ಚಾಗಿರೋದ್ರಿಂದ ಇದು ಮಣ್ಣಿನಲ್ಲಿರುವಂಥ ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಿಗಳಿಗೆ ಅತ್ಯುತ್ತಮ ಆಹಾರ ಆಗಿರೋದ್ರಿಂದ ಇದರಿಂದ ಸಣ್ಣದಾಗಿರುವಂಥ ಮೃದುವಾಗಿರುವಂಥ ಬೇರುಗಳು ಸುಲಭವಾಗಿ ಹರಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ, ರಂಜಕ ಮತ್ತು ಪೊಟ್ಯಾಷಿಯಂ ಹೆಚ್ಚಾಗಿರೋದ್ರಿಂದ ಗಿಡದ ಬೇರುಗಳು ಬಲವಾಗಿ ಆಳವಾಗಿ ಬೇರು ಬಿಡೋದಕ್ಕೆ ಮತ್ತು ಹೂ ಹಣ್ಣುಗಳು ಉದುರದಂತೆ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಫಾಸ್ಫರಸ್ ಬೇರನ್ನು ಗಟ್ಟಿಗೊಳಿಸಿದ್ರೆ ಪೊಟ್ಯಾಷಿಯಂ ಏನು ಮಾಡುತ್ತೆ, ಹೂಗಳು ಮೊಗ್ಗುಗಳು ಉದುರದಂತೆ ತಡೆಯುತ್ತೆ. ಇದನ್ನು ಗಿಡಗಳಿಗೆ ಮುಖ್ಯವಾಗಿ ಉಪಯೋಗಿಸುವಂಥದ್ದು 2 ಮೆಥಡ್. ಅದನ್ನು ನಾನು ಆಲ್ರೆಡಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಒಂದು, ಡ್ರೈ ಫಾರ್ಮ್ನಲ್ಲಿ ನೀವು ಪೌಡ್ರ್ ಮಾಡಿ ಹಾಕ್ಬೋದು. ಇಲ್ಲ ಅಂತಂದರೆ ಅದನ್ನು ನೀವೇನು ಮಾಡ್ಬೋದು, ಲಿಕ್ವಿಡ್ ಮಾಡಿ ಕೂಡ ಗಿಡಗಳಿಗೆ ಕೊಡ್ಬೋದು. ನೀವು 2 ರೀತಿಯಲ್ಲೂ ಕೊಟ್ಟರೂ ಕೂಡ ಸೇಮ್ ನಿಮಗೆ ಇದರ ಒಂದು ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ನೀವು ನೆನೆಸಿ ಇದನ್ನು ಗಿಡಗಳಿಗೆ ಕೊಟ್ಟಾಗ ಅದರಲ್ಲಿರುವಂಥ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಐರನ್, ಜಿಂಕ್ನಂಥ ಸೂಕ್ಷ್ಮ ಪೋಷಕಾಂಶಗಳು ಗಿಡಗಳಿಗೆ ಏನು ಮಾಡುತ್ತೆ, ಬೇಸಿಗೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಸುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಮತ್ತು ಅಮೈನೋ ಆಮ್ಲಗಳು ಹೆಚ್ಚಾಗಿರೋದ್ರಿಂದ, ವಿಶೇಷವಾಗಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಗಿಡಗಳ ಒತ್ತಡವನ್ನು, ಸ್ಟ್ರೆಸ್ಸನ್ನು ತಡ್ಕೊಳ್ಳೋದಕ್ಕೆ, ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೀವೆಲ್ಲ ದಿನಾಲೂ ಅಕ್ಕಿ ತುಳಿದಿರುವಂಥ ನೀರು, ಅಕ್ಕಿಯನ್ನು ನೆನೆಸಿಟ್ಟಿರುವಂಥ ನೀರನ್ನು ಗಿಡಗಳಿಗೆ ಹಾಕಿರ್ತೀರ. ಆದರೆ ಹೆಚ್ಚಾಗಿ ನಮಗೆ ಬೆನಿಫಿಟ್ ಸಿಗಬೇಕು ಅಂತಂದರೆ ಅಕ್ಕಿಯನ್ನು, ಎಲ್ಲ ಕಾಳನ್ನು ಈ ರೀತಿ ಪೌಡ್ರ್ ಮಾಡಿ ಹಾಕಿದಾಗ ಹೋಲ್ ನ್ಯೂಟ್ರಿಯೆಂಟ್ಸ್, ಪ್ರತಿಯೊಂದು ಅದರಲ್ಲಿರುವಂಥ ಖನಿಜ, ವಿಟಮಿನ್ಸ್ ಆಗಿರ್ಬೋದು, ಪೋಷಕಾಂಶಗಳು ಗಿಡಗಳಿಗೆ ಡೈರೆಕ್ಟಾಗಿ ತಲುಪೋದ್ರಿಂದ ಬೇಸಿಗೆಯಲ್ಲಿ ಗಿಡದಲ್ಲಿ ಮೊಗ್ಗುದುರುವಂಥ ಸಮಸ್ಯೆ, ಗಿಡಗಳಿಗೆ ಸ್ಟ್ರೆಸ್ ಆಗುವಂಥ ಸಮಸ್ಯೆ, ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಉತ್ಪಾದನೆ ಆಗದೇ ಇರೋ ಕಾರಣಕ್ಕೆ ನೀವು ಅದನ್ನು ಬಳಸೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ತುಂಬ ಜನರ ಮಣ್ಣು ಗಟ್ಟಿಯಾಗಿರುತ್ತೆ, ಕಾಂಪ್ಯಾಕ್ಟ್ ಆಗಿರುತ್ತೆ. ಆವಾಗ ನೀವು ಈ ಅಕ್ಕಿ ಪೌಡ್ರನ್ನು ಅಥವಾ ಅಕ್ಕಿಯನ್ನು ಪೌಡ್ರನ್ನು ನೀರಿನಲ್ಲಿ 1 ದಿನದ ಮಟ್ಟಿಗೆ ನೆನೆಸಿ ಗಿಡಗಳಿಗೆ ಹಾಕೋದ್ರಿಂದ ಮೈಕ್ರೋಬ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ಅದು ಹೆಚ್ಚಿಗೆ ಮಣ್ಣಿನಲ್ಲಿ ಏನು ಮಾಡುತ್ತೆ, ಕೆಲಸ ಮಾಡುತ್ತೆ. ಆವಾಗ ಮಣ್ಣು ಏನಾಗುತ್ತೆ, ಹಗುರ ಆಗುತ್ತೆ. ಮಣ್ಣಿನಲ್ಲಿ ಗಾಳಿ, ಬಿಸಿಲು, ಆಮೇಲೆ ಆಕ್ಸಿಜನ್ ಚೆನ್ನಾಗಿ ಅದರಲ್ಲಿ ತಲುಪೋದ್ರಿಂದ ಮಣ್ಣು ಹಗುರಾಗಿ ಗಿಡಗಳು ಆಳವಾಗಿ ಬೇರು ಬಿಡೋದಕ್ಕೆ ಒಂದು ಅಕ್ಕಿ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ನಿಮ್ಮ ಗಾರ್ಡನ್ನಲ್ಲಿ, ನಾವು ದಿನಾಲೂ ಅಕ್ಕಿಯನ್ನು ಬಳಸ್ತಾ ಇರ್ತೀವಿ, ಅದರಲ್ಲಿ ಒಂದು 2 ಚಮಚ, ಅಥವಾ ಇವಾಗ ರೇಷನ್ನನ್ನೆಲ್ಲ ಕೊಡ್ತಾರಲ್ಲ, ಈ ರೀತಿ ಏನು ಸಾದಾ ಅಕ್ಕಿ ಇರುತ್ತಲ್ಲ, ಅದನ್ನು ಕೂಡ ನೀವು ಬಳಸ್ಬೋದು. ಕಾಸ್ಟ್ಲಿ ಅಕ್ಕಿಯನ್ನೇ ಬಳಸಬೇಕು ಅಂತ ಏನಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿರುವಂಥ ಸಿಂಪಲ್ ಅಕ್ಕಿಯಿಂದ ನಾವು ಗಿಡಗಳಿಗೆ ಯಾವ ರೀತಿ ಫರ್ಟಿಲೈಸರ್ ಮಾಡ್ಬೋದು. ಅಕ್ಕಿ ತೊಳೆದಿರುವ ನೀರಿನ ಜೊತೆಗೆ ಬೇಡದೇ ಇರುವಂಥ ಅಕ್ಕಿ ಇದ್ದರೂ ಕೂಡ ನಾವೇನು ಮಾಡ್ಬೋದು, ಗಿಡಗಳಿಗೆ ಈ ರೀತಿ ಪೌಡ್ರ್ ಮಾಡಿ ಅಥವಾ ಪೌಡ್ರನ್ನು ನೀರಿನಲ್ಲಿ ನೆನೆ ಇಟ್ಟು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೆ ಬೇಕಾಗಿರುವಂಥ ಸಂಪೂರ್ಣ ಪೋಷಕಾಂಶಗಳು ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತಾ, ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್.